ಕಾರವಾರದಲ್ಲಿ ಹಳೆ ಸೇತುವೆ ಕಾಳಿ ನದಿಗೆ ಕಟ್ಟಿದಂತಹ ಹಳೆ ಸೇತುವೆಯನ್ನ ತೆರವುಗೊಳಿಸುವ ಸಂದರ್ಭದಲ್ಲಿ ಸೇತುವೆ ವಾಲ್ ಇರತಕ್ಕಂಥದ್ದು ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಕಾರ್ಮಿಕರು ಬಚಾವಾಗಿದ್ದಾರೆ. 3 ತಿಂಗಳಿನಿಂದ ಇಲ್ಲಿ ಭಾರಿ ಯಂತ್ರಗಳ ಮೂಲಕ ಸೇತುವೆ ತೆರವು ಕಾರ್ಯ ನಡೀತಾ ಇತ್ತು. 2024ರ ಆಗಸ್ಟ್ 7ನೇ ತಾರೀಕು ಹಳೆ ಕಾಳಿ ಸೇತುವೆ ಕುಸಿದು ಬಿದ್ದಿತ್ತು. ಕಾರವಾರ ಗೋವಾ ಸಂಪರ್ಕಿಸುವ ಈ ಒಂದು ಹಳೆ ಸೇತುವೆ ಈಗ ಹೊಸ ಸೇತುವೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಳೆ ಸೇತುವೆಯನ್ನ ಮೂವ್ ಮಾಡಕ್ಕೆ ಹೋಗಿದ್ದಾರೆ. ಅದು ಸಂಪೂರ್ಣ ವಾಲ್ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಸೇತುವೆ ವಾಲಿ ಮುರಿದು ಬಿದ್ದಿರತಕ್ಕಂಥ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಕಾಳಿ ಸೇತುವೆ ತೆರವುಗೊಳಿಸುವ ಸಂದರ್ಭದಲ್ಲಿ ಮತ್ತೊಂದು ಅವಘಡ ತಪ್ಪಿದೆ ಅಂತ ಹೇಳ್ಬೋದು. ಈಗಾಗಲೇ ಕಳೆದ ಕೆಲ ತಿಂಗಳಿಂದ ಕಾರ್ಮಿಕರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು. ಇದೇ ಸಂದರ್ಭದಲ್ಲಿ ಹಳೆಯ ಸೇತುವೆಯ ಒಂದು ಸ್ಲ್ಯಾಬ್ನ ಮೇಲ್ಭಾಗ ಕೂಡ ಮೇಲಕ್ಕೆ ಬಂದಿದೆ. ಆತಂಕನೂ ಕೂಡ ಉಂಟು ಮಾಡಿದೆ ಅಂತ ಹೇಳ್ಬೋದು. ನಾನೀಗ ಕಾಳಿ ಹೊಸ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಳಿ ನದಿಯಲ್ಲಿ ಇರುವಂತಹ ಹಳೆಯ ಸೇತುವೆಗಳ ಅವಶೇಷಗಳು ಕೂಡ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಆಗಸ್ಟ್ 7ರಂದು ಇಲ್ಲಿ 4 ದಶಕಗಳ ಹಳೆಯ ಸೇತುವೆ ಕುಸಿದು ಬಿದ್ದಿತು. ಅದೃಷ್ಟವಶಾತ್ ಯಾರಿಗೂ ಏನೂ ತೊಂದರೆ ಕೂಡ ಆಗಿರಲಿಲ್ಲ. ಇದನ್ನು ಗಮನಿಸಿದಂಥ ಜಿಲ್ಲಾಡಳಿತ ಹಳೆಯ ಸೇತುವೆಗಳನ್ನು ತೆರವುಗೊಳಿಸಲು ಸೂಚನೆ ನೀಡಿತು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ IRB ಕಂಪನಿ ಕೂಡ ಕಳೆದ ಕೆಲ ತಿಂಗಳಿಂದ ಹಳೆಯ ಸೇತುವೆಗಳನ್ನು ತೆರವುಗೊಳಿಸುವ ಕೆಲಸ ಕೂಡ ಮಾಡ್ತಾ ಇದೆ. ಆದರೆ ಇವತ್ತು ಬೆಳಿಗ್ಗೆ ಈ ಒಂದು ಹಳೆಯ ಸೇತುವೆಯ ಭಾರೀ ಪ್ರಮಾಣದ ಒಂದು ಸ್ಲ್ಯಾಬ್ಗಳು ಕೂಡ ಈಗ ಮೇಲಕ್ಕೆ ಎದ್ದು ನಿಂತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಒಂದು ವೇಳೆ ಇದು ಏನಾದರೂ ತಿರುಗಿ ನಿಂತಿದ್ದೇ ಆದಲ್ಲಿ ಈ ಹೊಸ ಸೇತುವೆಗೆ ತೊಂದರೆಯಾಗುವ ಎಲ್ಲ ಸಾಧ್ಯತೆಗಳು ಇತ್ತು. ಇಲ್ಲಿ ಸಂಚರಿಸುವ ವಾಹನ ಸವಾರರು ಕೂಡ ತುಂಬ ಆತಂಕ ಕೂಡ ವ್ಯಕ್ತ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಹೊಸ ಸೇತುವೆ ಮೇಲ್ಭಾಗದಲ್ಲಿ ನಿಂತು ಹಳೆಯ ಸೇತುವೆಗಳನ್ನು ನೋಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಕಾಳಿ ಹಳೆಯ ಸೇತುವೆ ಕುಸಿದು ಬಿದ್ದಾಗ ಕೂಡ ಈ ಭಾಗದ ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಕಾರವಾರದಿಂದ ಗೋವಾಕ್ಕೆ ಸಂಪರ್ಕಿಸುವ ಮತ್ತು ಗೋವಾದಿಂದ ಕಾರವಾರವನ್ನು ಸಂಪರ್ಕಿಸುವ ಈ ಮಾರ್ಗ ಇದೊಂದೇ ಆಗಿದೆ. ಒಟ್ಟಿನಲ್ಲಿ ಹಳೆಯ ಸೇತುವೆ ಕುಸಿದ ನಂತರ ಈ ಹೊಸ ಸೇತುವೆ ಮೇಲೆ ಎರಡೂ ಬದಿಯ ಸಂಚಾರ ಕೂಡ ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಳೆಯ ಸೇತುವೆಯ ಒಂದು ಸ್ಲ್ಯಾಬ್ಗಳು ಅಂದರೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಒಂದು ವೇಳೆ ಕಾರ್ಮಿಕರು ಏನಾದರೂ ಇಂಥ ಸಂದರ್ಭದಲ್ಲಿ ಇದ್ದಿದ್ರೆ ಭಾರಿ ದೊಡ್ಡ ಪ್ರಮಾಣದ ಅನಾಹುತ ಕೂಡ ಆಗ್ತಾ ಇತ್ತು. ಹೀಗಾಗಿ ಸಂಬಂಧಪಟ್ಟ ಕಂಪನಿ ಕಾರ್ಮಿಕರ ಸುರಕ್ಷತೆ ಮತ್ತು ಇಲ್ಲಿ ಓಡಾಡುವಂಥ ಪ್ರಯಾಣಿಕರ ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಅವಶೇಷ ತೆರವುಗಳ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ಹಳೆ ಸೇತುವೆ ಕಾಳಿ ನದಿಗೆ ಕಟ್ಟಿದಂತಹ ಹಳೆ ಸೇತುವೆಯನ್ನ ತೆರವುಗೊಳಿಸುವ ಸಂದರ್ಭದಲ್ಲಿ ಸೇತುವೆ ವಾಲ್ ಇರತಕ್ಕಂಥದ್ದು ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಕಾರ್ಮಿಕರು ಬಚಾವಾಗಿದ್ದಾರೆ. 3 ತಿಂಗಳಿನಿಂದ ಇಲ್ಲಿ ಭಾರಿ ಯಂತ್ರಗಳ ಮೂಲಕ ಸೇತುವೆ ತೆರವು ಕಾರ್ಯ ನಡೀತಾ ಇತ್ತು. 2024ರ ಆಗಸ್ಟ್ 7ನೇ ತಾರೀಕು ಹಳೆ ಕಾಳಿ ಸೇತುವೆ ಕುಸಿದು ಬಿದ್ದಿತ್ತು. ಕಾರವಾರ ಗೋವಾ ಸಂಪರ್ಕಿಸುವ ಈ ಒಂದು ಹಳೆ ಸೇತುವೆ ಈಗ ಹೊಸ ಸೇತುವೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಳೆ ಸೇತುವೆಯನ್ನ ಮೂವ್ ಮಾಡಕ್ಕೆ ಹೋಗಿದ್ದಾರೆ. ಅದು ಸಂಪೂರ್ಣ ವಾಲ್ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಸೇತುವೆ ವಾಲಿ ಮುರಿದು ಬಿದ್ದಿರತಕ್ಕಂಥ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಕಾಳಿ ಸೇತುವೆ ತೆರವುಗೊಳಿಸುವ ಸಂದರ್ಭದಲ್ಲಿ ಮತ್ತೊಂದು ಅವಘಡ ತಪ್ಪಿದೆ ಅಂತ ಹೇಳ್ಬೋದು. ಈಗಾಗಲೇ ಕಳೆದ ಕೆಲ ತಿಂಗಳಿಂದ ಕಾರ್ಮಿಕರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು. ಇದೇ ಸಂದರ್ಭದಲ್ಲಿ ಹಳೆಯ ಸೇತುವೆಯ ಒಂದು ಸ್ಲ್ಯಾಬ್ನ ಮೇಲ್ಭಾಗ ಕೂಡ ಮೇಲಕ್ಕೆ ಬಂದಿದೆ. ಆತಂಕನೂ ಕೂಡ ಉಂಟು ಮಾಡಿದೆ ಅಂತ ಹೇಳ್ಬೋದು. ನಾನೀಗ ಕಾಳಿ ಹೊಸ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಳಿ ನದಿಯಲ್ಲಿ ಇರುವಂತಹ ಹಳೆಯ ಸೇತುವೆಗಳ ಅವಶೇಷಗಳು ಕೂಡ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಆಗಸ್ಟ್ 7ರಂದು ಇಲ್ಲಿ 4 ದಶಕಗಳ ಹಳೆಯ ಸೇತುವೆ ಕುಸಿದು ಬಿದ್ದಿತು. ಅದೃಷ್ಟವಶಾತ್ ಯಾರಿಗೂ ಏನೂ ತೊಂದರೆ ಕೂಡ ಆಗಿರಲಿಲ್ಲ. ಇದನ್ನು ಗಮನಿಸಿದಂಥ ಜಿಲ್ಲಾಡಳಿತ ಹಳೆಯ ಸೇತುವೆಗಳನ್ನು ತೆರವುಗೊಳಿಸಲು ಸೂಚನೆ ನೀಡಿತು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ IRB ಕಂಪನಿ ಕೂಡ ಕಳೆದ ಕೆಲ ತಿಂಗಳಿಂದ ಹಳೆಯ ಸೇತುವೆಗಳನ್ನು ತೆರವುಗೊಳಿಸುವ ಕೆಲಸ ಕೂಡ ಮಾಡ್ತಾ ಇದೆ. ಆದರೆ ಇವತ್ತು ಬೆಳಿಗ್ಗೆ ಈ ಒಂದು ಹಳೆಯ ಸೇತುವೆಯ ಭಾರೀ ಪ್ರಮಾಣದ ಒಂದು ಸ್ಲ್ಯಾಬ್ಗಳು ಕೂಡ ಈಗ ಮೇಲಕ್ಕೆ ಎದ್ದು ನಿಂತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಒಂದು ವೇಳೆ ಇದು ಏನಾದರೂ ತಿರುಗಿ ನಿಂತಿದ್ದೇ ಆದಲ್ಲಿ ಈ ಹೊಸ ಸೇತುವೆಗೆ ತೊಂದರೆಯಾಗುವ ಎಲ್ಲ ಸಾಧ್ಯತೆಗಳು ಇತ್ತು. ಇಲ್ಲಿ ಸಂಚರಿಸುವ ವಾಹನ ಸವಾರರು ಕೂಡ ತುಂಬ ಆತಂಕ ಕೂಡ ವ್ಯಕ್ತ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಹೊಸ ಸೇತುವೆ ಮೇಲ್ಭಾಗದಲ್ಲಿ ನಿಂತು ಹಳೆಯ ಸೇತುವೆಗಳನ್ನು ನೋಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಕಾಳಿ ಹಳೆಯ ಸೇತುವೆ ಕುಸಿದು ಬಿದ್ದಾಗ ಕೂಡ ಈ ಭಾಗದ ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಕಾರವಾರದಿಂದ ಗೋವಾಕ್ಕೆ ಸಂಪರ್ಕಿಸುವ
ಸಂಪರ್ಕಿಸುವ ಮತ್ತು ಗೋವಾದಿಂದ ಕಾರವಾರವನ್ನು ಸಂಪರ್ಕಿಸುವ ಈ ಮಾರ್ಗ ಇದೊಂದೇ ಆಗಿದೆ. ಒಟ್ಟಿನಲ್ಲಿ ಹಳೆ ಸೇತುವೆ ಕುಸಿದ ನಂತರ ಈ ಹೊಸ ಸೇತುವೆ ಮೇಲೆ ಎರಡೂ ಬದಿಯ ಸಂಚಾರ ಕೂಡ ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಳೆಯ ಸೇತುವೆಯ ಒಂದು ಸ್ಲ್ಯಾಬ್ಗಳು ಅಂದರೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಕುಸಿಬಿದ್ದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಒಂದು ವೇಳೆ ಕಾರ್ಮಿಕರು ಏನಾದರೂ ಇಂಥ ಸಂದರ್ಭದಲ್ಲಿ ಇದ್ದಿದ್ರೆ ಭಾರಿ ದೊಡ್ಡ ಪ್ರಮಾಣದ ಅನಾಹುತ ಕೂಡ ಆಗ್ತಾ ಇತ್ತು. ಹೀಗಾಗಿ ಸಂಬಂಧಪಟ್ಟ ಕಂಪನಿ ಕಾರ್ಮಿಕರ ಸುರಕ್ಷತೆ ಮತ್ತು ಇಲ್ಲಿ ಓಡಾಡುವಂಥ ಪ್ರಯಾಣಿಕರ ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಅವಶೇಷ ತೆರವುಗಳ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ಹಳೆ ಸೇತುವೆ, ಕಾಳಿ ನದಿಗೆ ಕಟ್ಟಿದಂತಹ ಹಳೆ ಸೇತುವೆಯನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಸೇತುವೆ ವಾಲ್ ಇರ್ತಕ್ಕಂಥದ್ದು ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಕಾರ್ಮಿಕರು ಬಚಾವಾಗಿದ್ದಾರೆ. 3 ತಿಂಗಳಿನಿಂದ ಇಲ್ಲಿ ಭಾರಿ ಯಂತ್ರಗಳ ಮೂಲಕ ಸೇತುವೆ ತೆರವು ಕಾರ್ಯ ನಡೀತಾ ಇತ್ತು. 2024ರ ಆಗಸ್ಟ್ 7ನೇ ತಾರೀಕು ಹಳೆ ಕಾಳಿ ಸೇತುವೆ ಕುಸಿದು ಬಿದ್ದಿತ್ತು. ಕಾರವಾರ ಗೋವಾ ಸಂಪರ್ಕಿಸುವ ಈ ಒಂದು ಹಳೆ ಸೇತುವೆ ಈಗ ಹೊಸ ಸೇತುವೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಳೆ ಸೇತುವೆಯನ್ನು ಮೂವ್ ಮಾಡಕ್ಕೆ ಹೋಗಿದ್ದಾರೆ. ಅದು ಸಂಪೂರ್ಣ ವಾಲ್ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಸೇತುವೆ ವಾಲಿ ಮುರಿದು ಬಿದ್ದಿರತಕ್ಕಂಥ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಕಾಳಿ ಸೇತುವೆ ತೆರವುಗೊಳಿಸುವ ಸಂದರ್ಭದಲ್ಲಿ ಮತ್ತೊಂದು ಅವಘಡ ತಪ್ಪಿದೆ ಅಂತ ಹೇಳ್ಬೋದು. ಈಗಾಗಲೇ ಕಳೆದ ಕೆಲ ತಿಂಗಳಿಂದ ಕಾರ್ಮಿಕರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು. ಇದೇ ಸಂದರ್ಭದಲ್ಲಿ ಹಳೆಯ ಸೇತುವೆಯ ಒಂದು ಸ್ಲ್ಯಾಬ್ನ ಮೇಲ್ಭಾಗ ಕೂಡ ಮೇಲಕ್ಕೆ ಬಂದಿದೆ, ಆತಂಕನೂ ಕೂಡ ಉಂಟು ಮಾಡಿದೆ ಅಂತ ಹೇಳ್ಬೋದು. ನಾನೀಗ ಕಾಳಿ ಹೊಸ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಳಿ ನದಿಯಲ್ಲಿ ಇರುವಂತಹ ಹಳೆಯ ಸೇತುವೆಗಳ ಅವಶೇಷಗಳು ಕೂಡ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಆಗಸ್ಟ್ 7ರಂದು ಇಲ್ಲಿ 4 ದಶಕಗಳ ಹಳೆಯ ಸೇತುವೆ ಕುಸಿದು ಬಿದ್ದಿತ್ತು. ಅದೃಷ್ಟವಶಾತ್ ಯಾರಿಗೂ ಏನೂ ತೊಂದರೆ ಕೂಡ ಆಗಿರಲಿಲ್ಲ. ಇದನ್ನು ಗಮನಿಸಿದಂಥ ಜಿಲ್ಲಾಡಳಿತ ಹಳೆಯ ಸೇತುವೆಗಳನ್ನು ತೆರವುಗೊಳಿಸಲು ಸೂಚನೆ ನೀಡಿತು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ IRB ಕಂಪನಿ ಕೂಡ ಕಳೆದ ಕೆಲ ತಿಂಗಳಿಂದ ಹಳೆಯ ಸೇತುವೆಗಳನ್ನು ತೆರವುಗೊಳಿಸುವ ಕೆಲಸ ಕೂಡ ಮಾಡ್ತಾ ಇದೆ. ಆದರೆ ಇವತ್ತು ಬೆಳಿಗ್ಗೆ ಈ ಒಂದು ಹಳೆಯ ಸೇತುವೆಯ ಭಾರೀ ಪ್ರಮಾಣದ ಒಂದು ಸ್ಲ್ಯಾಬ್ಗಳು ಕೂಡ ಈಗ ಮೇಲಕ್ಕೆ ಎದ್ದು ನಿಂತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಒಂದು ವೇಳೆ ಇದು ಏನಾದರೂ ತಿರುಗಿ ನಿಂತಿದ್ದೇ ಆದಲ್ಲಿ ಈ ಹೊಸ ಸೇತುವೆಗೆ ತೊಂದರೆಯಾಗುವ ಎಲ್ಲ ಸಾಧ್ಯತೆಗಳು ಇತ್ತು. ಇಲ್ಲಿ ಸಂಚರಿಸುವ ವಾಹನ ಸವಾರರು ಕೂಡ ತುಂಬ ಆತಂಕ ಕೂಡ ವ್ಯಕ್ತ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಹೊಸ ಸೇತುವೆ ಮೇಲ್ಭಾಗದಲ್ಲಿ ನಿಂತು ಹಳೆಯ ಸೇತುವೆಗಳನ್ನು ನೋಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಕಾಳಿ ಹಳೆಯ ಸೇತುವೆ ಕುಸಿದು ಬಿದ್ದಾಗ ಕೂಡ ಈ ಭಾಗದ ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಕಾರವಾರದಿಂದ ಗೋವಾಕ್ಕೆ ಸಂಪರ್ಕಿಸುವ ಮತ್ತು ಗೋವಾದಿಂದ ಕಾರವಾರವನ್ನು ಸಂಪರ್ಕಿಸುವ ಈ ಮಾರ್ಗ ಇದೊಂದೇ ಆಗಿದೆ. ಒಟ್ಟಿನಲ್ಲಿ ಹಳೆಯ ಸೇತುವೆ ಕುಸಿದ ನಂತರ ಈ ಹೊಸ ಸೇತುವೆ ಮೇಲೆ ಎರಡೂ ಬದಿಯ ಸಂಚಾರ ಕೂಡ ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಳೆಯ ಸೇತುವೆಯ ಒಂದು ಸ್ಲ್ಯಾಬ್ಗಳು ಅಂದರೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಕುಸಿಬಿದ್ದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಒಂದು ವೇಳೆ ಕಾರ್ಮಿಕರು ಏನಾದರೂ ಇಂಥ ಸಂದರ್ಭದಲ್ಲಿ ಇದ್ದಿದ್ರೆ ಭಾರಿ ದೊಡ್ಡ ಪ್ರಮಾಣದ ಅನಾಹುತ ಕೂಡ ಆಗ್ತಾ ಇತ್ತು. ಹೀಗಾಗಿ ಸಂಬಂಧಪಟ್ಟ ಕಂಪನಿ ಕಾರ್ಮಿಕರ ಸುರಕ್ಷತೆ ಮತ್ತು ಇಲ್ಲಿ ಓಡಾಡುವಂಥ ಪ್ರಯಾಣಿಕರ ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಅವಶೇಷ ತೆರವುಗಳ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ಹಳೆ ಸೇತುವೆ, ಕಾಳಿ ನದಿಗೆ ಕಟ್ಟಿದಂತಹ ಹಳೆ ಸೇತುವೆಯನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಸೇತುವೆ ವಾಲ್ ಇರ್ತಕ್ಕಂಥದ್ದು ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಕಾರ್ಮಿಕರು ಬಚಾವಾಗಿದ್ದಾರೆ. 3 ತಿಂಗಳಿನಿಂದ ಇಲ್ಲಿ ಭಾರಿ ಯಂತ್ರಗಳ ಮೂಲಕ ಸೇತುವೆ ತೆರವು ಕಾರ್ಯ ನಡೀತಾ ಇತ್ತು. 2024ರ ಆಗಸ್ಟ್ 7ನೇ ತಾರೀಕು ಹಳೆ ಕಾಳಿ ಸೇತುವೆ ಕುಸಿದು ಬಿದ್ದಿತ್ತು. ಕಾರವಾರ ಗೋವಾ ಸಂಪರ್ಕಿಸುವ ಈ ಒಂದು ಹಳೆ ಸೇತುವೆ ಈಗ ಹೊಸ ಸೇತುವೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಳೆ ಸೇತುವೆಯನ್ನು ಮೂವ್ ಮಾಡಕ್ಕೆ ಹೋಗಿದ್ದಾರೆ. ಅದು ಸಂಪೂರ್ಣ ವಾಲ್ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ.